ತಾರೀಕು ಖಂಡಿತವಾಗ್ಲೂ ಮರಣಶಾಸನ ಯಾರು ಬರೆಯುತ್ತಾರೆ ಏನೋ ಗೊತ್ತಿಲ್ಲ. ಆ ಮರಣಶಾಸನ ಏನಾಗುತ್ತೋ ಗೊತ್ತಿಲ್ಲ ನಮಗೆ. ಆದರೆ ನಾವಂತೂ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವಾರಸುದಾರರಾಗಿ ಎಲ್ಲೂ ಯಾರನ್ನು ವಿರೋಧಿಸದೆ, ಯಾವ ಸಮುದಾಯವನ್ನು ನಾವು ಪ್ರವೋಕ್ ಮಾಡಿದೆ. ಯಾಕೆಂದರೆ ನಮ್ಮ ಎರಡು ಸಮುದಾಯಗಳು ಊರಿಂದ ಆಚೆನೇ ಇದೆ. ಒಂದೆರಡು ಸಮುದಾಯಗಳು ಎಡಗಾಲದ ಎಕಡನೂ ಆಚೆನೆ ಕೊಡೋದು, ಬಲಗಾಲ ಎಕಡನೂ ಆಚೆನೆ ಕೊಡೋದು. ಇಕ್ಕಂಕಲ್ ಯಾರು ಒಳಗೆ ತಗೊಂಡ್ಬರಲ್ಲ. ಎಡ ಬಲ ಅಂತ ನಾವು ಮಾಡ್ಕೊಂಡ್ಬಿಟ್ಟು ನಾವು ಮಾಡಿಲ್ಲ. ಖಾಸಗೀಕರಣವನ್ನು ಜಾರಿ ಮಾಡಿ ಮೀಸಲಾತಿ ಮುಗಿಸಿದ್ರು, ಒಳ ಮೀಸಲಾತಿ ಜಾರಿ ಮಾಡಿ ಒಲೆರು ಮಾದರಿ ಮುಗಿಸೋಕ್ಕೆ ಒಂದು ಸದ್ಯ ಅಂತ ನಿರ್ಧರಿಸಿದ್ರು. ಬಹಳ ಸೂಕ್ಷ್ಮದ ವಿಷಯ ಇದು. ಖಾಸಗೀಕರಣ ತಂದು ಮೀಸಲಾತಿನ ಮುಗಿಸ್ಬಿಟ್ರು ಅವರು. ಈಗ ಒಳ ಮೀಸಲಾತಿ ಹೆಸರಿನಲ್ಲಿ ಒಲೆರು ಮಾದರಿಯನ್ನ ಶಾಶ್ವತವಾಗಿ ಸಮಾಧಿ ಕಟ್ಟಕ್ಕೆ ಈ ಒಂದು ಷಡ್ಯಂತ್ರ ಮಾಡಿದ್ದಾರೆ. ಇದರಲ್ಲಿ ನಾವು ಬಚಾವ್ ಆಗಬೇಕು. ಇದರಲ್ಲಿ ನಾವು ಬಚಾವ್ ಆಗ್ಬೇಕಂದ್ರೆ ಅಂಬೇಡ್ಕರ್ ಓದ್ಕೊಂಡಂಥವ್ರು ಭಾಳ ಬುದ್ಧಿವಂತರು, ಪ್ರಬುದ್ಧರು. ನೀವು ಯಾವತ್ತೂ ಎಂದೂ ಯಾರ ವಿರುದ್ಧನೂ ನೀವು ಎಲ್ಲೂ ಹೋರಾಟ ಮಾಡಿಲ್ಲ. ಈಗ ನಾವು ಅವ್ರ ವಿರುದ್ಧ ಏನೋ ಅವರೇನೋ ಮೊನ್ನೆ ಮಾಡೋದು ಅಂತೇಳಿ ನಾವು 25ಕ್ಕೆ ಮಾಡೋಣ ಅಂತ ನಾವು ಅವ್ರ ವಿರುದ್ಧನೂ ಅಲ್ಲ. ಒಳ ಮೀಸಲಾತಿ ಹೋರಾಟ ವಲಯರ ವಿರುದ್ಧ ಹೋರಾಟನೂ ಅಲ್ಲ, ಮಾದಿಗರ ವಿರುದ್ಧ ಹೋರಾಟನೂ ಅಲ್ಲ. ಒಳ ಮೀಸಲಾತಿ ಅಂತಕ್ಕಂಥದ್ದು ಏನಾಗಿದೆ, ಅದು ಸಂವಿಧಾನಬದ್ಧವಾಗಿ ಅದು ಎಗೇನೆಸ್ಟ್ ಕಾನ್ಸ್ಟಿಟ್ಯೂಷನ್. ಬರಲಿಲ್ಲ ಅಂದರೆ ಏನಾಗುತ್ತೆ ಅಂದರೆ ಹಕ್ಕು ಮತ್ತು ಅಧಿಕಾರಗಳನ್ನು ಕಳ್ಕೊಂಡಂಥ ಸಮುದಾಯ ಶಾಶ್ವತವಾಗಿ ಸಮಾಜ ಬಂದಿದೆ. ಯಾವ ಕಾಲದಲ್ಲಿ ಬಲಗೈನವರು ಎಡಗೈನವರು ತಾರತಮ್ಯ ಮಾಡಿ 56ನೇ ಹೆಂಗೆ ಮಾಡೋಕ್ಕಾಗಲ್ಲ ಸರ್ ಇವರು, ಈ ಸ್ಟೇಟ್ ಗೌರ್ಮೆಂಟ್ನವರು ಯಾವ ಕಾರಣಕ್ಕೂ ಮಾಡೋಕ್ಕಾಗಲ್ಲ. ಅದು ಗೊತ್ತಿದ್ರೂ ಜನಗಳಿಗೆ ಹೂ ಮುಡ್ಸೋಕ್ಕೋಸ್ಕರ ಹಿಂಗೆ ಮಾಡಿಬಿಟ್ಟು ಇವತ್ತು ಮೂಲ ಅಸ್ಪೃಶ್ಯರಾದಂಥ ಈ ಸಮುದಾಯವನ್ನು ಬೀದಿಗೆ ತಂದುಬಿಟ್ಟಿದ್ದಾರೆ. PSI ಸೆಲೆಕ್ಷನಲ್ಲಿ ಒಂದೇ ಸಮುದಾಯಕ್ಕೆ ಸೇರಿದಂಥ ಲಂಬಾಣಿಯವರು 42 ಜನ ಆಯ್ಕೆ ಆಗುವ, ವಲಯರು 3 ಜನ, ಮಾಲಗರು 43 ಜನ PSI. ಹಾಗಾಗಿ ಯಾರಿಗೆ ಲಾಭ? ಈಗಲೂ ಹಂಗೆ ಆಗೋದು. ಸುಮ್ಮನೆ ಕುಂತವ್ರವರು ನಮ್ಮ ಬರ್ತದೆ ಅಂತ. ಅದಕ್ಕೆ ನಾವು ಈಗ ಪೂಜ್ಯ ಸ್ವಾಮೀಜಿಯವರು ಪಾಪ ಅವ್ರಿಗೂ ಆರೋಗ್ಯ ಸರಿ ಇಲ್ಲ, ಚಿತ್ರದುರ್ಗದಿಂದ ಅವರು ಬಂದಿದ್ದಾರೆ. ನಾವು ಎಲ್ಲ ಕಡೆಗೂ ಸುತ್ತಾಡ್ಕೊಂಡು ಬಂದಿದ್ದೀವಿ. ಭಾಳ ವಿಶ್ವಾಸ ಇಟ್ಕೊಂಡಿವಿ. ಮಂಡ್ಯ ಭಾಳ ಪ್ರಬುದ್ಧರಿದ್ದೀರಿ. ಜೊತೆಗೆ ವೈಯಕ್ತಿಕ ಹಿತಾಸಕ್ತಿ ಏನೂ ಇಲ್ಲ ಇದೆ, ವ್ಯಕ್ತಿ ಪ್ರತಿಷ್ಠೆಯೂ ಏನೂ ಇಲ್ಲ ಇದೆ. ಸಮುದಾಯದ ಹಿತ ಬಂದಾಗ ಸಮುದಾಯದ ಪರವಾಗಿರಬೇಕು. ಈಗ ಅಲ್ಲ, ನಮ್ಮಿಬ್ಬರನ್ನ ಬಲಿಪಶು ಮಾಡೋಕ್ಕೆ, ನಮ್ಮಿಬ್ಬರನ್ನ ಸೀಳಲಿಕ್ಕೆ, ಕೇವಲ ಶಿಕ್ಷಣ ಮತ್ತು ಉದ್ಯೋಗಕ್ಕೆ ಅಂತ ನೆಪ ಹೊತ್ಕೊಂಡು ಎಜುಕೇಷನ್ ಆ್ಯಂಡ್ ಎಂಪ್ಲಾಯ್ಮೆಂಟ್ ಅಂತ ಹೇಳೋರೆ ಇಲ್ಲಿ ಸುಪ್ರೀಂ ಕೋರ್ಟ್ ತೀರ್ಪಲ್ಲಿ ಕಾಸ್ಟ್ಗಳನ್ನ ವಿಭಾಗ ಮಾಡಿ ಬಲಗೈ ಸಂಬಂಧಿತ ಜಾತಿಗಳನ್ನ ಎಡಗೈಗೆ ಸೇರಿಸಿ, ಎಡಗೈ ಸಂಬಂಧಿತ ಜಾತಿಗಳನ್ನ ಬಲಗೈಗೆ ಸೇರಿಸಿ, ನಮಗೆ ಸಂಬಂಧಪಟ್ಟ ಜಾತಿನ ಅಲಮಾರಿಗೆ ಆಗ್ತಕ್ಕಂಥ ಪವರ್ ಟರ್ಮ್ಸ್ ಅಂಡ್ ಕಂಡೀಷನ್ ಅದಕ್ಕೆ ಅನ್ಸೈಂಟಿಫಿಕ್ ವರದಿ ಅದು. ಯಾರು? ನಾಗಮೋಹನ್ ದಾಸ್. ಈ ನಾಗಮೋಹನ್ ದಾಸ್ ಸಮೇತವಾಗಿ ಎಲ್ಲರನ್ನೂ ಕಿತ್ಕೊಂಡು ತಿಂದವರು ಇವರು. ನಮ್ಮನ್ನ ಕಿತ್ಕೊಂಡು ತಿಂದವರು, ತಿಂದವರು ಸೇರಿಸಿ ಅಪಪ್ರದಗಳನ್ನ ಮಾಡಿ ಇವತ್ತು ಆ ವರದಿಯನ್ನು ನಾವು ಖಂಡಿತವಾಗ್ಲೂ ತಿರಸ್ಕರಿಸಬೇಕಾಗುತ್ತೆ. ಪಕ್ಷಗಳೇ ಒಬ್ಬರ ಮಕ್ಕ ಒಬ್ರು ನೋಡ್ದಂಗೆ ಮಾಡಿರೋದು. ಅದಕ್ಕೆ ಅಂಬೇಡ್ಕರ್ ಯಾವ ಪಕ್ಷನೂ ಸೇರಲಿಲ್ಲ. ಅವರು ಸಾಯೋ ತನಕ ಯಾವ ಪಕ್ಷ ಸೇರಲಿಲ್ಲ. ಅವ್ರದೇ ಸ್ವಂತ ಪಕ್ಷ ಕಟ್ಟಿದ್ರು, ಅವರೇ ಸ್ವಂತ ಪಕ್ಷದಲ್ಲಿ ಇದು ನನ್ನ ಮನೆ ಕಣೆಯ ಅಂದವರು. ನಾವು ಅವ್ರ ಮಾತ್ರ ಕೇಳಲಿಲ್ಲ. ನಾವು ಎಲ್ಲ ತಾವು ಚಾಕರಿ ಮಾಡ್ಕೊಂಡು ಬಂದಿದ್ದೀವಿ. ಅದಕ್ಕೆ ಈ ಪರಿಸ್ಥಿತಿ ಬಂದಿದೆ. ಅದಕ್ಕೆ ಇನ್ನಾದರೂ ಪಕ್ಷದ ರಾಜಕಾರಣ ಬೇಡ. ಚುನಾವಣೆ ಬಂದಾಗ ನಿಮ್ಮ ಜೋಬಿನ ಈಚೆಗೆ ತೆಗಿರಿ ಏನ ಪಕ್ಷನ. ಚುನಾವಣೆ ಬಂದಾಗ ನಿಮ್ಮ ID ಕಾರ್ಡ್ ತಗೊಳ್ಳಿ, ನಾವೇನು ಬೇಡ ಅಂದಲ್ಲಿ. ಆದರೆ ಸಮುದಾಯದ ವಿಷಯ ಬಂದಾಗ ಮಾತ್ರ ಎಲ್ಲ ಪಕ್ಷ ಮಾಡಿ ಯಾವುದು ತರಬಾರ್ದು, ಪಕ್ಷಗಳು ತಂಟೆಗೆ ಹೋಗ್ಬಾರ್ದು. ದಯಮಾಡಿ ರಾಜಕೀಯವನ್ನು ಒಂದು ಕಡೆ ಇಟ್ಟು ಸಮಾಜ ಕಟ್ಟೋ ನಿಟ್ಟಿನಲ್ಲಿ ತಾವೆಲ್ಲರೂ ಸಕ್ಸಸ್ ಆಗಿ. ಅನ್ಯಾಯ, ಐತಿಹಾಸಿಕ ಅನ್ಯಾಯ ಆಗಿದೆ ಮೀಸಲಾತಿಯಲ್ಲಿ ಅನ್ನೋಂಥದ್ದು ಕರೆ ಕೊಟ್ಟಿದ್ದಾರೆ. ಅದನ್ನು ನಾವು ಗುರುಪೀಠ ಸ್ಥಾಪನೆ ಆದಾಗಿಂದಲೂ ನೋಡ್ತಾ ಬರ್ತಾ ಇದ್ದೀವಿ.
ನಿಮಗೆ ಎಲ್ಲ ವಿಷಯನೂ ಕೂಡ ಮನವರಿಕೆ ಆಗಿದೆ. ಇವಾಗ ಏನು ನಮಗೆ ಎಡಗೈನವರು ಬಲಗೈನವರು ಅನ್ನೋಂಥ ಒಂದು ಹುನ್ನಾರ ಮಾಡಿದ್ದಾರೆ, ಅಸ್ಪೃಶ್ಯರು ಇಬ್ಬರ ಕಿತ್ತಾಟದಲ್ಲಿ ಸ್ಪೃಶ್ಯರಿಗೆ ಎಲ್ಲ ರೀತಿಯ ಲಾಭವನ್ನು ಕೊಡಬೇಕು ಅನ್ನೋದೇ ಅದರ ತೀರ್ಮಾನ ಆಗಿದೆ. ಅಂದರೆ ಏನೋ ಈಗ ವಿಷಯ ಪ್ರಸ್ತಾಪ ಮಾಡೋದ್ರು ಗುರುಗಳು, ಮೀಸಲಾತಿ ಅನ್ನೋ ಅಂಥದ್ದನ್ನು ಖಾಸಗೀಕರಣ ಮಾಡೋದ್ರ ಮೂಲಕ ಹತ್ತಿಕ್ಕೋದ್ರು. ಅಂದರೆ ಇವತ್ತು ನಾವು ನಮ್ಮ ಮೀಸಲಾತಿನೇ ಹೋರಾಟಕ್ಕೆ ಬಂದಿದೆ ಅಂದರೆ ಖಾಸಗಿಯಲ್ಲಿ ಮೀಸಲಾತಿ ಇಲ್ಲೆಲ್ಲಿಂದ ಕೇಳೋದು ಅನ್ನೋಂಥ ಪರಿಸ್ಥಿತಿ ಇವತ್ತು ತಂದಿಟ್ಟಿದ್ದಾರೆ. ಹಾಗೆ ಈಗ ಒಳ ಮೀಸಲಾತಿ ಅನ್ನೋ ಅಂಥದ್ದು ಈಗ ಇರತಕ್ಕಂಥ ಸಂದರ್ಭದಲ್ಲಿ ಲಂಬಾಣಿ ಬೋವಿ ಕೊರ್ಮಾಪುರರಿಗೆ ಯಾವಾಗಿಂದ ಅವ್ರು ಸೇರ್ಕೊಂಡವ್ರೆ ಬಹುಪಾಲು ಅಸ್ಪೃಶ್ಯರಿಗೆ ಕೊಡಬೇಕಾದಂಥ ಎಲ್ಲದನ್ನು ಅವ್ರಿಗೆ ಕೊಡೋದ್ರ ಮೂಲಕ ಬಜೆಟಲ್ಲಿರ್ತಕ್ಕಂಥ ದುಡ್ಡನ್ನು ನಾವು ಎಸ್ ಸಿಗಳಿಗೆ ಖರ್ಚು ಮಾಡ್ತಾ ಇದ್ದೀವಿ ಅನ್ನೋಂಥ ಲೆಕ್ಕ ಬುಕ್ಕು ಬರೆದಿಡ್ತಾ ಇದ್ದಾರೆ ಬಿಟ್ಟರೆ, ಹಾಗಾಗಿ ಇಂಥ ಒಂದು ಈಗೇನೋ ಕೊರೋನಾ ಬಂದಾಗ ಒಂದು ಪ್ಯಾಂಡಮಿಕ್ ಆಗಿ ಸರ್ಕಾರ ಹೋರಾಟ ಮಾಡಿತ್ತು, ಆ ಥರ ಈಗ ನಾವು ನಮ್ಮ ಅಸ್ತಿತ್ವಕ್ಕೋಸ್ಕರ, ಛಲವಾದಿಗಳ ಅಸ್ತಿತ್ವಕ್ಕೋಸ್ಕರ, ನಮ್ಮ ಬಲಗೈ ಸಮುದಾಯಗಳ ನಮ್ಮ ಮಕ್ಕಳ ಭವಿಷ್ಯ ನೋಡಿ, ಇವತ್ತು ನಾವು ಜಗದ್ಗುರು ಛಲವಾದಿ ಗುರುಪೀಠ ಸ್ವಾಮಿ ಈಗ 23 ವರ್ಷ ಆಗಿದೆ ಅಂದರೆ ಇವತ್ತು ಇದನ್ನೇನಾದರೂ ಕರೆಕ್ಟಾಗಿ ಆಪ್ರೇಟ್ ಮಾಡಲಿಲ್ಲ ಅಂದರೆ ನಮ್ಮ ಗುರುಪೀಠಕ್ಕೆ ನಾನೇ ಲಾಸ್ಟ್ ಸ್ವಾಮಿ. ಮುಂದೆ ಯಾರು ನನಗೆ ಉತ್ತರಾಧಿಕಾರಿ ಆಗಿ ಅಂದರೆ ಸ್ವಾಮಿ ನಿಮ್ಮ ಚೇರೆ ನೀವು ಉಳಿಸ್ಕೊಳ್ಳೋಕ್ಕಾಗಲಿಲ್ಲ, ಇನ್ನು ನಾವೆಲ್ಲಿ ನಿಮಗೆ ಉತ್ತರಾಧಿಕಾರಿ ಕೊಡಲಿ ಅಂತ ಸಮಾಜನೇ ಕೇಳೋ ಅಂಥ ಪರಿಸ್ಥಿತಿ ಇವತ್ತು ಇದೆ. ಜೈ ಭೀಮ್ ಘೋಷಣೆ ವಿಧಾನಸೌಧದಿಂದ ಸಂಸತ್ತು ಕೂಡ ತಲುಪುತ್ತೆ ಅನ್ನೋಂಥ ವಿಶ್ವಾಸ ನಮಗೆ ಇದೆ. ಈಗ ಹೇಗೆ ಅಧ್ಯಕ್ಷರು ಎಲ್ಲ ನಮ್ಮ ಅಕ್ಕವರು ಆಗಿದ್ದಾರೆ, ಮಂಡ್ಯ ನಗರಸಭೆ ಅಧ್ಯಕ್ಷರು ಜನರಲ್ಲಾಗಿ ಆಗವ್ರೆ, ಹಾಗೆ ನಮ್ಮ ಜನರಲ್ಲಾಗಿ ಬರೋಂಥವ್ರನ್ನೆಲ್ಲರೂ ಕೂಡ ಎಸ್ ಸಿ ಮೀಸಲಾತಿಯಲ್ಲಿ ಬಂದ್ಬಿಟ್ಟಿದ್ದೀವಿ ಅಂತೇಳಿ ನಾಗಮೋಹನ್ ದಾಸ್ ಕೆಟ್ಟ ವರದಿಯನ್ನು ಕೊಟ್ಟಿರ್ತಕ್ಕಂಥದ್ದು ಭಾಳ ವಿಷಾದನೀಯವಾದಂಥ ಸಂಗತಿ.